ಬಂದಿದ್ರು ಹೇಳಿ. ಬುಲೆಟ್ ಗಾಡಿ 3 ಜನ ಬುಲೆಟ್ ಗಾಡಿಲಿ ಬಂದಿದ್ರಾ? ಬಂದು ಆಮೇಲಿಂದ ಆ ಕಡೆ ರೋಡಗೆ ಗಾಡಿ ನಿಲ್ಸಿ ಅಲ್ಲಿ ಕಾರ್ ನಿಲ್ಸಿದ್ರಲ್ಲ ಅಲ್ಲಿ ಅಲ್ಲಿ ಬೊಕ್ಕಂಡಿ ಮಾತಾಡಿಸ್ತಿದ್ರು ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ. ಹೌದಾ? ಅವಾಗ ಫಸ್ಟ್ ಎದ್ ನಿಂತ್ಕೊಂಡು ಎಲ್ಲಾರು ಗುಂಪು ಹಾಕೊಂಡ್ರು. ಯಾರು 3 ಜನ? ಆಮೇಲಿಂದ ಒಬ್ರು ಹಿಂದೆ ಹೋಗಿ ಕರ್ಚಿಫ್ ಆಗಿ ಸ್ಪ್ರೇ ಹೊಡ್ಕೊ ಬಂದ್ರು. ಆಮೇಲಿಂದ ನಮ್ ಹತ್ರ ಬರ್ತಿದ್ದಾಗ ನಾವ್ ಓಡ್ ಬಂದ್ವಿ. ನಾವ್ ಮನೆ ಹತ್ರ ಬರೋಷ್ಟ್ರಲ್ಲಿ ಅವ್ರು ಓಡೋಗಿದ್ರು. ಎಷ್ಟು ಗಂಟೆಲಿ? 5:30. ನೀವಿಬ್ರು ಆಟ ಆಡ್ತಾ ಇದ್ರಾ? ಚಾಕ್ಲೇಟ್ ಕೊಡ್ತೀವಿ ಅಂದ್ರ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ರು 3 ಜನನು. ಹೌದಾ? ಎಷ್ಟು ದಪ್ಪಾಗಿದ್ರ ಅಂಕಲ್ಗಳು? ದಪ್ಪಾಗಿದ್ರಾ? 3 ಜನಕ್ಕೂ ಇಷ್ಟಿದ್ದ ಮೀಸೆ ಗಡ್ಡ. ಇನ್ನೇನಂದ್ರ ಅವರು? ಏನು ಅಲ್ಲ ನಿನ್ನೇನು ಓಡ್ ಬರ್ಲಿಲ್ವಾ ನಿಮ್ಮ ಅಟ್ಟಿಸ್ಕೊಂಡು? ಇಲ್ಲ, ಮಾತಾಡಿಸ್ತಾ ಇರೋದು ಇತ್ಕೊಂಡು ಚಾಕ್ಲೇಟ್ ಬೇಕಾ ಬಾರ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ರು. ಹೌದಾ? ಸ್ವಾಮಿ. ಆಮೇಲಿಂದ ದೊಡ್ಡ ಅಂಕಲ್ ಇರ್ತಾರಲ್ಲ ಅವ್ರು ಇಷ್ಟದ ದೊಡ್ಡ ಚಾಕ್ಲೇಟ್ ತಂದಿದ್ರು. ಆಮೇಲೆ ಮಿಕ್ಕದವರೆಲ್ಲ ಆದ್ರೆ ಇಷ್ಟಿಷ್ಟು ಡೈರಿ ಮಿಲ್ಕ್ 10 ರೂಪೀಸ್. ಇನ್ನೇನಂದ್ರ ಅವರು? ಏನ್ ಬುಲೆಟ್ ಅಲ್ಲಿ ಬಂದಿದ್ರಾ? ಆ ಕಡೆ ರೋಡಲ್ಲಿ ಇಟ್ಬಿಟ್ಟು ಆ ಮೂಲೆಯಿಂದ ಬಂದ್ರು. ಅಲ್ಲಿ ಕಲ್ಲತ್ರ ಬಗ್ಬಿಟ್ಟು ಹಿಂದೆ. ಎಲ್ಲಿ? ಆ ಕಲ್ಲ ಹತ್ರನಾ? ಕಲ್ಲತ್ರ ಬಗ್ಬಿಟ್ಟು ಗಾಡಿ ಬರೋ ಹತ್ರನಾ? ಬಗ್ಬಿಟ್ಟು ಹಿಂದೆ ಕಚ್ಚೆ ಸಿಕ್ಕೊಂಡಿದ್ರು. ಇನ್ನ ಒಬ್ರು ಹಿಂದೆ ಹೋಗಿ ಸ್ಪ್ರೇ ಹೊಡಿತಾ ಇದ್ರು. ಅಂದ್ರೆ ನೀವಿಬ್ರೇ ಇದ್ರ? ಇನ್ನ ಯಾರ್ಯಾರು ಹುಡುಗರು ಇದ್ರು? ಅಲ್ಲಿ ಈ ಕಡೆ ಹೋದ್ರು ಎಲ್ಲೋದ್ರು ಬಿಡ್ತಿಲ್ಲ. ಅಲ್ಲಿ ಅಂಗಡಿ ಅಂಟಿನೂ ಇರ್ಲಿಲ್ಲ. ಇಲ್ಲಿ ರೋಡಾಗ ಯಾರೂನು ಇರ್ಲಿಲ್ಲ. ಈ ರೋಡಾಗ ಯಾರು ಇರ್ಲಿಲ್ಲ. ಇವೆರಡು ರೋಡಾಗೂ ಯಾರು. ಅಲ್ಲ ನೀವಿಬ್ರೇ ಇದ್ರೆ ಇನ್ನ ತುಂಬಾ ಮಕ್ಕಳಿದ್ವಾ? ಈಗ ನಾವಿಬ್ರೇ. ಹೌದಾ? ಆಟ ಆಡ್ತಿದ್ದೆ. ಎಲ್ಲ ನಾನು ಫ್ರೆಂಡ್ಸ್ಗೆ ನಾನು ಆತ್ಮೀಯವಾಗಿ ನಾನು ನಿಮ್ಗೆ ಈಗ ಕೇಳ್ಕೊಳ್ಳೋಣ ಏನಂತಂದ್ರೆ, ನಮ್ಮ ಪ್ರಕೃತಿ ಲೇಔಟ್ನ 6ನೇ ಕ್ರಾಸ್ ಅಲ್ಲಿ ಇವಾಗ 5 ಗಂಟೆಲಿ ಒಂದು ಘಟನೆ ನಡೆದಿದೆ. ಏನಂತಂದ್ರೆ ಇವೆರಡು ಪುಟಾಣಿ ಮಕ್ಕಳು ಆಟ ಆಡ್ತಿದ್ವಂತೆ. ಪುಟಾಣಿ ಮಕ್ಕಳು ಆಟ ಆಡ್ತಿದ್ದಂಗೆ ಆ ಬುಲೆಟ್ ಅಲ್ಲಿ ಯಾರೋ ಒಂದು 3 ಜನ ಬಂದು ಮಕ್ಕಳಿಗೆ ಏನೋ ಚಾಕ್ಲೇಟ್ ಏನೋ ಕೊಡೋಕೆ ಹೋದ್ರಂತೆ. ಚಾಕ್ಲೇಟ್ ಕೊಡ್ತೀವಿ ಕೊಳ್ಳಿ ಅಂದ್ರಂತೆ. ಪಕ್ಕದ ರೋಡಲ್ಲಿ ಅಂದ್ರೆ ಒಂದು 8ನೇ ಕ್ರಾಸ್ ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಬಂದು ಇಲ್ಲಿ ಬಂದು ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀವಿ ಬನ್ನಿ ಅಂತಂದ್ರಂತೆ. ಅವಾಗ ಮಕ್ಕಳು ನಮಗೆ ಬೇಡ ಅಂಕಲ್ ಅಂದಾಗ ಇಲ್ಲ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ರಂತೆ. ಆಮೇಲೆ ಬಗ್ಬಿಟ್ಟು ಅವ್ರ ಕರ್ಚೀಫ್ ತಗೊಂಡು ಬಗ್ಗಿ ಅವ್ರಿಗೆ ಮಕ್ಳಿಗೆ ಗೊತ್ತಾಗ್ದಂಗೆ ಸ್ಪ್ರೈ ಮಾಡ್ತಾ ಇದ್ರಂತೆ. ದಯವಿಟ್ಟು ನಮ್ಮ ಪ್ರಕೃತಿ ಬಡಾವಣೆ ಆಗಿರ್ಬೋದು, ನಮ್ಮ ಶ್ರೀಕಂಠಪುರದ ಎಲ್ಲಾ ನಮ್ಮ ನಿವಾಸಿಗಳಿಗೆ ನನ್ನ ಮನೆ ಮಕ್ಕಳುಗಳು ತುಂಬಾ ಇರ್ತಾರೆ. ಈಚೆ ಬಿಡೋದು ಒಂದ್ ಸ್ವಲ್ಪ ಜಾಗೃತರಾಗ್ರಿ. ಆಮೇಲೆ ಇಂಥ ಯಾರಾದ್ರೂ ಬಂದಂಥ ವ್ಯಕ್ತಿಗಳ ಮೇಲೆ ನಿಗಾ ಇಡಬೇಕು ಅಂತ ಕೇಳ್ಕೊಳ್ತೀನಿ. ನೋಡಿ, ಈ ಪುಟಾಣಿ ಮಕ್ಕಳೇ ಸಾಕ್ಷಿ. ಇವಾಗಲೇ ಜಸ್ಟ್ ಇವತ್ತಿನ ದಿನ 5:15 ನಡೆದಂತ ಘಟನೆ. ಆದ್ರಿಂದ ದಯಮಾಡಿ ನಮ್ಮ ಪ್ರಕೃತಿ ಲೇಔಟ್ ಆಗಿರ್ಬೋದು, ಪಕ್ಕದ ಲೇಔಟ್ ಆಗಿರ್ಬೋದು, ಮತ್ತೆ ನಮ್ಮ ಅಂಚೆಪಳ್ಳಿ ಶ್ರೀಕಂಠಪುರದ ಎಲ್ಲಾ ಮಕ್ಕಳ ತಾಯಿ ತಂದೆಯರು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು. ಒಂದ್ ಸ್ವಲ್ಪ ಇದ್ರ ಬಗ್ಗೆ ನಮ್ಮ ಆರಕ್ಷಕರು ಇದ್ರ ಬಗ್ಗೆ ಗಮನ ಹರಿಸಿ ಈ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಈ ನಡೆದಂತ ಘಟನೆಯನ್ನು ವೀಕ್ಷಿಸಿ ಇದನ್ನ ಮುಂದಿನ ಕ್ರಮ ಕೈಗೊಳ್ತೀವಿ, ಇದ್ರ ಬಗ್ಗೆ ನೋಡ್ತೀವಿ ಅಂತ ಹೇಳ್ತಾ ಇದ್ರಿ. ಹಲವಾರು ಮುಖಂಡರುಗಳು ಕೂಡ ಬಂದಿದ್ದಾರೆ. ದಯಮಾಡಿ ನಮ್ಮ ಎಲ್ಲಾ ತಾಯಿ ತಂದೆಯವರು ಮಕ್ಕಳ ಬಗ್ಗೆ ಮುಂಜಾಗ್ರತೆ ವಹಿಸಬೇಕು ಅಂತ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.